ಆಗಿನ್ನೇ ಒಂದು ಗಾಡಿ ಬಂದು ಟಚ್ ಮಾಡೈತೆ ಇವ್ರನ್ನ. ಸರ್, ಇವರು DC ಕನ್ವರ್ಷನ್ಸ್ ಮಾಡಿಸೋರು, ಸೈಟ್ ಕನ್ವರ್ಷನ್ಸ್, ಲೇಔಟ್ ಅಪ್ರೂವಲ್ಸ್, ರಿಜಿಸ್ಟ್ರೇಷನ್ಸ್ ಆ ಥರ ಮಾಡಿಸೋರು ಸರ್. ಐ ವಿಟ್ನೆಸ್ ಬಂದು ಸತೀಶ್ ಅವ್ರು ಆಗಿರೋದ್ರಿಂದ ಅವ್ರ ಸ್ಟೇಟ್ಮೆಂಟ್ ತಗೊಂಡು ಕಂಪ್ಲೇಂಟ್ ತಗೊಂಡಿದ್ದಾರೆ. ಹಿಂಗೆ ಡೋರ್ ಹಾಕಿ ಆ ಟಾಟಾ AC ಕಡೆ ನೋಡ್ತಾ ಇದ್ದೇಟಿಗೆ ಯಾವ ಹುಡುಗ ಫುಲ್ ಸ್ಪ್ರೇ ಮಾಡಿಬಿಟ್ಟಾಗ ನನಗೆ. ಬೆಂಗಳೂರು IT-BT ನಗರಿ, ಸಿಲಿಕಾನ್ ಸಿಟಿ, ಹಾಗೆಯೇ ಗಾರ್ಡನ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಿತ್ತು. ಬೆಂಗಳೂರು ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಸಿಟಿ ಆಗ್ತಿದ್ಯಾ ಅನ್ನುವಂತ ಆತಂಕ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುತ್ತಿದ್ದಂತ ರಾಗಿ ಕಣಜ ಆಗಿದ್ದು, ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದಷ್ಟು ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ನಿನ್ನೆ ಸಂಜೆ ಸಿನಿಮೀಯ ಮಾದರಿಯಲ್ಲಿ ವ್ಯಕ್ತಿಯೋರ್ವನನ್ನ ಆತ ಡೆವಲಪರ್ ಗಳ ಜೊತೆ ಗುರುತಿಸಿಕೊಂಡಿದ್ದ. ಹಾಗೆಯೇ ಆತ ಒಂದಷ್ಟು ಕನ್ವರ್ಷನ್ಸ್ ಮಾಡಿಸ್ತಿದ್ದ. ಹಾಗೆಯೇ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯಾದಂತ ವ್ಯವಹಾರಗಳನ್ನ ನಡೆಸ್ತಾ ಇದ್ದ. ಆದ್ರೆ ಆತನ ಮನೆ ಎದುರುಗಡೆ ಇದ್ದಂತವರೇ ಆತನನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಅಪಹರಣಕ್ಕೆ ಒಳಗಾದಂತಹ ಗೋಪಾಲನ ಪತ್ನಿ ಮತ್ತು ಅವರ ತಾಯಿ ಆರೋಪವನ್ನ ಮಾಡ್ತಿದ್ದಾರೆ. ಇದು ಕಳೆದ ಕೆಲ ವರ್ಷಗಳಿಂದ ನಮಗೆ ಯಾರು ಕೂಡ ತೊಂದರೆ ಕೊಡ್ತಿರ್ಲಿಲ್ಲ. ಆದ್ರೆ ನಮ್ಮ ಎದುರು ಮನೆಯಲ್ಲಿದ್ದಂತಹವರು ನಮ್ಮ ಯಜಮಾನರಿಗೆ ಫೋನ್ ಮಾಡಿ ಅವ್ರಿವ್ರ ಕೈಯಲ್ಲಿ ಫೋನ್ ಮಾಡಿಸಿ ಬೆದರಿಕೆಗಳನ್ನ ಹಾಕ್ತಿದ್ರು ಎನ್ನುವಂತ ಆರೋಪವನ್ನ ಮಾಡಿದ್ದಾರೆ. ನಿನ್ನೆ ಸಂಜೆ ಅತ್ತಿಬೆಲೆ ಕಡೆಯಿಂದ ಆನೇಕಲ್ಗೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ ಬರ್ತಾ ಇದ್ದಂತ ವಾಹನಕ್ಕೆ ಟಾಟಾ ಏಸ್ ನಲ್ಲಿ ಡಿಕ್ಕಿ ಹೊಡೆಸಿ ಗಾಡಿ ನಿಲ್ತಾ ಇದ್ದಂತೆ ಅಕ್ಕಪಕ್ಕದಲ್ಲಿ ಇದ್ದಂತಹ ಅಂದ್ರೆ ಹೊಂಚಾಕೊಂಡು ಕುಳಿತಿದ್ದಂತಹ ಕಿಡ್ನಾಪರ್ಗಳು ಕಿಡ್ನಾಪ್ ಮಾಡಿದ್ದಾರೆ. ಇದು ಮಿಂಚಿನಂತೆ ತಾಲೂಕಿನಾದ್ಯಂತ ಸುದ್ದಿ ಹಬ್ಬಿತ್ತು. ಆತನ ಸ್ನೇಹಿತರು ಹಾಗೆ ಆತನ ಕುಟುಂಬಸ್ಥರು, ಕಿಡ್ನಾಪ್ ಆದ ವ್ಯಕ್ತಿಯ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಬಳಿ ಆಗಮಿಸಿ ಈಗ ಆತನನ್ನ ಅವರೇ ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಏನೆಲ್ಲ ಆರೋಪವನ್ನ ಮಾಡ್ತಿದ್ದಾರೆ, ಕಿಡ್ನಾಪ್ ಆದಂತ ವ್ಯಕ್ತಿ ಏನಾಗಿದ್ದ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಆಗಿನ್ನೇ ಒಂದು ಗಾಡಿ ಬಂದು ಟಚ್ ಮಾಡೈತೆ ಇವ್ರನ್ನ. ಟಚ್ ಮಾಡಿದಾದ್ಮೇಲೆ ಅವ್ರ ಜೊತೆನಲ್ಲಿ ಇವ್ರ ರಿಲೇಟಿವ್ ಒಬ್ರು ಕೂತಿದ್ರೆ ಏನಾಗಿದೆ, ಒಂದು ತಿರ್ಗಾ ಒಂದೊಂದ್ಸರಿ ಟಚ್ ಮಾಡಿದ್ದಾರೆ. ಅವ್ರು ನಮ್ಮ ಮಳಿಯನೇ ಕೆಳಗಡೆ ಹಿಡಿದಿದ್ದಾಗ ನಮ್ಮ ಮಳಿಯನ್ನ ಎತ್ತಕೊಂಡು ಹೋಗ್ತಿದ್ದಾರೆ. ಮಿಸ್ಸಿಂಗು ಅವ್ರು ಮಾತ್ರ ಜೊತೆನಲ್ಲಿದ್ದಾರೆ. ಈಗ ನಾವು ಅವಾಗ್ನಿಂದ ಅದ್ರಗೋಸ್ಕರನೇ ನಾವು ಕಾಯ್ತಾ ಇದ್ದೀರಿ. ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಎಷ್ಟು ಜನ ಕರ್ಕೊಂಡು ಹೋಗೋರಂತೆ? ಎಷ್ಟು ಜನ ಇದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಜನ ಎಷ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವ್ರಿಗೇನೋ ಫ್ರೇ ಹೊಡೆದ್ಬಿಟ್ಟಿದ್ದಾರೆ ಜೊತೆನಲ್ಲಿದ್ದವ್ರಿಗೆ. ಇವ್ರಿಗೂ ಪಾಪ ಏನು ಕಾಣಿಸಿಲ್ಲ. ಎಲ್ಲಾಗಿರೋದು ಇಲ್ಲಿ ಇದು ಕರ್ಪೂರ್ ಗೇಟು ನಮ್ಮ ಮುಂದೆ ಇದೆಯಲ್ಲ, ಯಾವ್ರದು ಯಾರು ಹೇಳಿದ್ರು ನಿಮ್ಗೆ? ನಮ್ಗೆ ಅವ್ರ ಜೊತೆನಲ್ಲಿದ್ದಾರೆ. ನಮ್ಗೆ ಫೋನ್ ಮಾಡಿದ್ರು ಈ ತರ ಜ್ಞಾನ ಬಂದು ಅಂದ್ರೆ ಈ ತರ ಜ್ಞಾನ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸಡನ್ ಆಗಿ ನಮ್ಗೆ ಫೋನ್ ಮಾಡಿ ತಿಳಿಸ್ತು. ಆಗ ನಾವು ಓಡ್ ಬಂದ್ರಿ, ನಾವು ಅಮ್ಮ ಮಗಳಿಬ್ರು ಕರ್ಲಿಘಟನೆಯಿಂದ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಿ ಈಗ ಎಲ್ಲಾರ್ಗು ಹೇಳಿ ಶಿಕ್ಷಣವ್ರಿಗೆ ಅವ್ರಿಗೆಲ್ಲ ಹೇಳಿ ಕರೆಸಿ ಇದು ಮಾಡಿಸಿ. ಹೌದು, ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿಯ ಹೆಸರೇ ಗೋಪಾಲ್. ಈತ ವಣಕಾಸುಪುರದ ನಿವಾಸಿ ಆಗಿದ್ದ. ಹಲವು ವರ್ಷಗಳಿಂದಲೂ ಕೂಡ ರಿಯಲ್ ಎಸ್ಟೇಟ್ ಗೆ ಸಂಬಂಧಿಸಿದಂತ ವ್ಯವಹಾರಗಳನ್ನ ನಡೆಸ್ತಾ ಇದ್ದ. ರೆವಿನ್ಯೂ ಇಲಾಖೆಯಲ್ಲಿ ಈತನಿಗೆ ಸಾಕಷ್ಟು ಅನುಭವವಿತ್ತು. ಹಾಗಾಗಿ ಈತ ಎಲ್ಲ ರೀತಿಯಾದಂತ ರೆವಿನ್ಯೂ ಇಲಾಖೆಯ ವ್ಯವಹಾರಗಳನ್ನ ನಡೆಸ್ತಾ ಇದ್ದ. ಆದ್ರೆ ಈತನ ಹೇಳಿಕೆಯನ್ನ ಯಾರು ಸಹಿಸ್ತಿರ್ಲಿಲ್ಲ ಎನ್ನುವಂತಹ ಮತ್ತು ಅವರ ಎದುರು ಮನೆಯಲ್ಲಿದ್ದಂತವರೇ ಸಹಿಸ್ತಾ ಇರ್ಲಿಲ್ಲ. ಒಂದು ಕಾಲದಲ್ಲಿ ಇಬ್ರು ಕೂಡ ಸ್ನೇಹಿತರಾಗಿದ್ರು. ಆದ್ರೆ ಇತ್ತೀಚೆಗೆ ಇವರಿಬ್ಬರ ನಡುವೆ ವೈಮನಸ್ಸಾಗಿತ್ತು.
ಹಲವು ವರ್ಷಗಳಿಂದಲೂ ಅವರ ಸ್ನೇಹವನ್ನ ಬಿಟ್ಟು ಇವರೇ ವ್ಯವಹಾರವನ್ನ ನಡೆಸ್ತಾ ಇದ್ರಂತೆ. ಅದಕ್ಕೆ ಕೋಪಗೊಂಡ ವ್ಯಕ್ತಿ ನಮ್ಮ ಯಜಮಾನರಿಗೆ ಆಗಾಗ ಬೇರೆಯವರ ಕೈಯಿಂದ ಫೋನ್ ಮಾಡಿಸಿ ಆವಾಜ್ ಹಾಕ್ಸ್ತಾ ಇದ್ದ, ಬೆದರಿಕೆ ಹಾಕ್ಸ್ತಿದ್ದ ಅಂತೇಳಿ ಕಿಡ್ನಾಪ್ಗೆ ಒಳಗಾದಂತ ವ್ಯಕ್ತಿಯ ಪತ್ನಿ ಮಾತನಾಡಿದ್ದು ಹೀಗೆ. ಕೊಡ್ತೀಯಾ ಅಥವಾ ಬಾಬು ಹತ್ರ ದುಡ್ಡು ಇಸ್ಕೊಂಡು ನಾವು ಹೊಡಿಬೇಕಾ ಅನ್ನೋ ಕಾಲ್ಸ್ ಕೂಡ ಬಂದಿತ್ತು ನಮಗೆ. ನಾವು ಮಾಡಿದ್ ಒಂದ್ ತಪ್ಪು ಅಂದ್ರೆ ಬಂದು ಕಂಪ್ಲೇಂಟ್ ಮಾಡ್ತಿರೋದು. ಬಿಕಾಸ್ ನಮ್ಮ ಮನೆಯವರು ಸ್ವಲ್ಪ ಭಯಸ್ಥರು ಅಂತಾನೆ ಹೇಳ್ಬೋದು. ಹಿ ಟುಕ್ ಅ ಸ್ಟೆಪ್ ಬ್ಯಾಕ್, ಬೇಡ ಅಂತ. ಮೋಹನ್ ಬಾಬುಗೂ ಇವ್ರಿಗೂ ದುಡ್ಡು ಕಾಸು ವ್ಯವಹಾರ ಇತ್ತ ಮೇಡಮ್? ಸರ್ ದುಡ್ಡು ಕಾಸು ವ್ಯವಹಾರ ಏನೂ ಇರ್ಲಿಲ್ಲ ಸರ್, ಬಟ್ ಜೊತೆಲಿ ಕೆಲಸ ಮಾಡೋರು. ಸಂಬಂಧಿಕರ ಮೇಡಮ್? ಸಂಬಂಧಿಕರು. ಅವ್ರು ಯಾವ ಪಕ್ಷದಲ್ಲಿ ಸರ್ ಇವರು DC ಕನ್ವರ್ಷನ್ಸ್ ಮಾಡಿಸೋರು, ಸೈಟ್ ಕನ್ವರ್ಷನ್ಸ್, ಲೇಔಟ್ ಅಪ್ರೂವಲ್ಸ್, ರಿಜಿಸ್ಟ್ರೇಷನ್ಸ್ ಆ ತರ ಮಾಡಿಸೋರು ಸರ್. ನಾನೇ ಮಾಲೂರಲ್ಲಿ ಇದ್ದಾಗ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ನಾನು ಬರ್ತಾ ಇದ್ದೀನಿ, ಮಾಲೂರ್ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ಸರ್. ನಿಮ್ಗೆ ಏನಾದ್ರು ಹೇಳಿದ್ರಾ? ಅಂದ್ರೆ ನನಗೆ ಈ ತರ ಇದೆ ಸರ್ ಆವಾಗ್ಲಿಂದಾನು ನಾವು ಮಾತಾಡ್ತಾ ಇದ್ದಿದ್ದು ಮೋಹನ್ ಬಾಬು ಅವ್ರ ಬಗ್ಗೆ ಸರ್. ತುಂಬಾ ಭಯ ಪಡೋರು ಅವ್ರ ಬಗ್ಗೆ, ಈ ತರ ಅವ್ರ ಕೈಲಿ ಫೋನ್ ಮಾಡಿಸ್ತಾನೆ ಅನ್ನೋರು. ನಾನು ಅಲ್ಲಿಗೂ ಸುಮಾರು ಸತಿ ಹೇಳಿದ್ದೀನಿ, ಬಾ ಪೊಲೀಸ್ ಹತ್ರ ಹೋಗೋಣ ಅಂದ್ರೆ ಪೊಲೀಸ್ ಹತ್ರ ಹೋದ್ರು ಅವ್ನಿಗಿರೋ ಇನ್ಫ್ಲೂಯೆನ್ಸ್ಗೆ ನಾವೇನು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಸೊ ಬೆಟರ್ ನಾವೇ ಕೂತು ಮಾತಾಡೋಣ, ಸಂತಾಪ ಮಾಡ್ಸೋಣ ಅನ್ನೋದೇ ಅವ್ರ ಮನಸ್ಸಲ್ಲಿ ಇತ್ತೆ ಹೊರತು ಬಟ್ ಈ ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಇದ್ರ ಮಧ್ಯೆ ಯಾವಾಗಾದ್ರೂ ಏನಾದ್ರು ಮೋಹನ್ ಬಾಬು ಅವರು ಫಾರ್ಮ್ ಹೌಸ್ಗೆ ಕರ್ಸ್ಕೊಂಡು ಅದಾದ್ಮೇಲೆ ಕಾಲಲ್ಲಿ ಥ್ರೆಟ್ ಮಾಡ್ತಾ ಇದ್ರು ಸರ್. ಕಾಲ್ಸ್ ಅಲ್ಲಿ ಮಾಡಿದ್ದಾರೆ, ಬೇರೆಯವ್ರ ಕೈಯಲ್ಲೂ ಮಾಡಿಸಿದ್ದಾರೆ. ನಾನು ಕೇಳಿಸ್ಕೊಂಡಿದ್ದೀನಿ ಬೇರೆಯವ್ರ ಕೈಯಲ್ಲಿ ಮಾಡಿಸಿರೋದು, ಅವರು ಮಾಡಿರೋದು ಕೂಡ ನಾನು ಕಾಲಲ್ಲಿ ಕೇಳಿಸ್ಕೊಂಡಿದ್ದೀನಿ. ಅವ್ರಿಗೆ ಅವಾಗ ಹೇಳೋರು, ನೋಡು ಈ ತರ ಎಲ್ಲ ಥ್ರೆಟ್ ಇದೆ, ಸ್ವಲ್ಪ ನೀನು ಮಕ್ಕಳು ಹುಷಾರು, ಜೋಪಾನ ಅಂತ ನಮಗೆ ಸುಮಾರು ಸತಿ ಹೇಳಿದ್ದಾರೆ ಸರ್. ಅದೇ ಹೇಳ್ತಾ ಇಲ್ವಾ ಸರ್, ನಮ್ಮ ಮನೆಯವರು ತುಂಬಾ ಅಂದ್ರೆ ತುಂಬಾ ಭಯಸ್ಥರು ಸರ್. ಅವರು ಜಗಳಕ್ಕೆ ಅಂತ ಹೋಗಲ್ಲ ಸರ್. ಅವ್ರಿಗೇನಂದ್ರೆ ಜಗಳಕ್ಕೆ ಹೋದ್ರೆ ಮತ್ತೆ ಏನಾಗ್ಬಿಡುತ್ತೋ ಅಂಡ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇತ್ತು ಸರ್. ಈಗಲೂ ಇದೆ ರೆಸ್ಪಾನ್ಸಿಬಿಲಿಟಿ. ಸರ್ ಅದೇ ಈಗ FIR ಆಗಿದೆ ಸರ್, ಕಂಪ್ಲೇಂಟ್ ಕೊಟ್ಟಿದೀವಿ. ಐ ವಿಟ್ನೆಸ್ ಬಂದು ಸತೀಶ್ ಅವ್ರು ಆಗಿರೋದ್ರಿಂದ ಅವ್ರ ಸ್ಟೇಟ್ಮೆಂಟ್ ತಗೊಂಡು ಕಂಪ್ಲೇಂಟ್ ತಗೊಂಡಿದ್ದಾರೆ. ಇಬ್ಬರೇ ಇದ್ದಿದ್ದು. ಬಾಬು ಅವರೇ ಬಂದಿದ್ದಾರೆ, ಏನ್ ಹೇಳ್ತಾರೆ ಸರ್? ಅದೇ ಕೇಳಿದಾಗ ಅವ್ರು ಹೇಳ್ತಾ ಇದಾರೆ, ಹೌದು ಇದೆಲ್ಲ ಇತ್ತು, ನಮ್ಮ ಮಧ್ಯದಲ್ಲಿ ಇತ್ತು, ಜಗಳ ಇತ್ತು, ಬಟ್ ನಾನು ಇದನ್ನ ಮಾಡಿಸಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಯಾರೂ ಇಲ್ಲ ಸರ್. ಯಾಕಂದ್ರೆ ಆಸ್ ಅ ವೈಫ್ ನನಗೆ ಗೊತ್ತು ಅವರು ಏನ್ ಬ್ಯಾಕ್ ಗ್ರೌಂಡ್ ಇತ್ತು ಅಂತ. ಇವ್ರೊಬ್ಬರ ಕಡೆಯಿಂದ ಬಿಟ್ಟು ನಮ್ಗೆ ಇನ್ಯಾರ ಕಡೆನೂ ನಮ್ಗೆ ಥ್ರೆಟ್ ಬಂದವರು ಅಲ್ಲ. ಅಂಡ್ ಮೋರ್ ಓವರ್ ನನ್ನ ಗಂಡ ಆ ತರ ಬೇರೆಯವ್ರ ಹತ್ರ ಅವ್ರ ದ್ವೇಷ ಇಟ್ಕೊಂಡು ಜಗಳಕ್ಕೂ ಹೋದವರು ಅಲ್ಲ ಬೇರೆಯವ್ರ ಹತ್ರ. ಬೇಕಾದ್ರೆ ಬೆಸ್ಟ್ಮಾನ್ ಹಳ್ಳಿ ಬಿಟ್ಟು ಬರ್ತಾ ಇದ್ವಿ ನಾರ್ಮಲ್ ಆಗಿ, ಸ್ಪೀಡು ಏನಿರ್ಲಿಲ್ಲ. ಸೊ ನಾರ್ಮಲ್ ಆಗಿ ಬರ್ತಾ ಇದ್ವು. ಬ್ಯಾಕ್ ಸೈಡ್ ಇಂದ ಅಶೋಕ ಲೇಲ್ಯಾಂಡ್ ಟೆಂಪೋ ಒಂದು ಹೊಡಿತು, ಸೌಂಡ್ ಬಂತು ಡಮ್ ಅಂತ. ಇವನಿಗೆ ಕಾರು ಕಂಟ್ರೋಲ್ ಸಿಗ್ಲಿಲ್ಲ. ಸೈಡ್ಗೆ ಗಿಡ, ಆಮೇಲೆ ಕಲ್ಲುಗಳು, ದಿಬ್ಬ ಎಲ್ಲ ಇತ್ತು. ಫುಲ್ ಗಾಡಿ ಕಂಟ್ರೋಲ್ ಸಿಗ್ಲಿಲ್ಲ. ಸೊ ನಮಗೆ ಆಯಿತು ನಮ್ಮ ಕತೆ ಅಂತ ನಾನು ಭಯ ಬಂದ್ಬಿಡ್ತು. ಸೊ ಅವನೇನು ಮಾಡ್ದ, ಕಂಟ್ರೋಲ್ ಮಾಡಿ ದಿಬ್ಬ ಒಂದು ಇದಿತ್ತು ಅಲ್ಲಿ ನಿಲ್ಲಿಸ್ದೇಟ್ಗೆ ಇವನು ಯಾವುದು ಟಾಟಾ ಎಸ್ ಇದೆಯಲ್ವಾ, ಸೊ ಅವನು ಮುಂದ್ಗಡೆ ಬಂದು ನಿಲ್ಲಿಸ್ದ ಗಾಡಿ ಸ್ವಲ್ಪ ಮುಂದಕ್ಕೆ. ಸೊ ಇವನು ಗೋಪಿ ಅನ್ನೋ ಇಳಿದ್ಬಿಟ್ಟವರು, ಏನಪ್ಪ ಹಂಗ್ ಓಡಿಸ್ಕೊಂಡ್ ಬರ್ತಾ ಇದೆಯಾ, ಗೊತ್ತಾಗಲ್ವಾ ಗಾಡಿ ಟಚ್ ಆಗಿದೆ ಅಂತ ಅವ್ನು 4-5 ಮಾತು ಮಾತಾಡ್ತಾ ಇದ್ದಟ್ಗೆ. ಸೊ ನಾನು ಈ ಕಡೆ ಡೋರು ಓಪನ್ ಆಗಲಿಲ್ಲ, ಗಿಡ ಎಲ್ಲ ಇತ್ತು. ಸೊ ರೈಟ್ ಸೈಡ್ಗೆನೇನೆ ಇಳಿದ್ಬಿಟ್ಟು ಚಪ್ಪಲಿ ಕೂಡ ಕಾರಲ್ಲೇ ಇತ್ತು. ಸೊ ಇಳಿದ್ಬಿಟ್ಟು ಹಿಂಗೆ ಡೋರ್ ಹಾಕಿ ಆ ಟಾಟಾ AC ಕಡೆ ನೋಡ್ತಾ ಇದ್ದಟ್ಗೆ ಯಾವೊಬ್ಬ ಹುಡುಗ ಫುಲ್ ಸ್ಪ್ರೇ ಮಾಡಿಬಿಟ್ಟಾಗ ನನಗೆ. ಅವ್ನ ಮುಖನೂ ನನಗೆ ಇವಾಗ ನೋಡಕ್ಕೆ ಹಾಕಿದ್ದೇಟ್ಗೆ ನನಗೆ ಫುಲ್ಲು ಸುತ್ತು ಬಂದ್ಬಿಡ್ತು. ಎಳ್ಕೊಂಡು ಆ ಕಡೆ ನಾನು ಹೋಗ್ಬಿಟ್ಟೆ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಆ ಟೈಮಲ್ಲಿ ಗೋಪಿಯನ್ನವರು ಸತೀಶ ಅಂತ ಕರೆದಿದ್ದು ಕೇಳಿಸ್ತು. ಆಮೇಲೆ ಯಾರೋ ಗಾಡಿಯಲ್ಲಿ ಹೋಗೋರೆ ಏನಪ್ಪ ಅದೊಂದು 2 ವರ್ಡ್ ಕೇಳಿಸ್ತು. ಆಮೇಲೆ ಇದು ಮಾಡಿಬಿಟ್ಟು ನಾನು ಒಂದಷ್ಟು ದೂರದಲ್ಲಿ ನಿಂತ್ಕೊಂಡು ಹಿಂಗೆ ಕಣ್ಣು ಇದು ಮಾಡಿಕೊಂಡು ನೋಡ್ತಿದ್ದಕ್ಕೆ ಕಾರೂ ಕಾಣಿಸಿಲ್ಲ, ನಂಬರ್ ಏನೂ ಕಾಣಿಸಕ್ಕೆ ಹೋಗಿಲ್ಲ. ಅವ್ರು ಎಷ್ಟು ಜನ ಸರ್? ಒಬ್ಬ ಮಾತ್ರ ನನಗೆ, ಅಂದ್ರೆ ಅವನು ಕ್ಲಿಯರ್ ಸ್ಪ್ರೇ ಹೊಡೆದ ನೋಡಿ, ಅವನು ಮಾತ್ರ ಸ್ವಲ್ಪ ಉದ್ದಕ್ಕಿದ್ದಾನೆ ಸಣ್ಣಕ್ಕೆ, ಬಟ್ ಅವನು ಸ್ವಲ್ಪ ಬ್ಲಾಕ್ ಕಲರ್, ಅಷ್ಟು ಮಾತ್ರ ಬ್ಲರ್ ಆಗಿ ನೋಡಿದೆ ಅಷ್ಟೇ. ಇಳಿದಿದ್ದಕ್ಕೆ ಫುಲ್ ಸ್ಪ್ರೇ ಮಾಡಿ. ಈ ಕಿಡ್ನಾಪ್ ಆದಂತಹ ವ್ಯಕ್ತಿ ಇದೀಗ ನಿಗೂಢವಾಗಿ ಕಾಣೆಯಾಗಿರುವಂತದ್ದು, ಅಂದ್ರೆ ಕಿಡ್ನಾಪ್ ಆಗಿರುವಂತದ್ದು, ಆತನ ಮುಖಕ್ಕೆ ಸ್ಪ್ರೇ ಮಾಡಿದ್ದನ್ನ ಕಿಡ್ನಾಪ್ ಮಾಡಿರುವಂತದ್ದು, ಇದೆಲ್ಲವೂ ಕೂಡ ಹಲವು ರೀತಿಯಾದಂತಹ ವಿವಾದಗಳಿಗೆ ಕಾರಣವಾಗಿದೆ. ಮತ್ತು ಈತನನ್ನ ಕಿಡ್ನಾಪ್ ಮಾಡಿಸಿದಂತಹ ವ್ಯಕ್ತಿಯನ್ನ, ಅಂದ್ರೆ ಅನುಮಾನಿಸಿದ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸ್ನವರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈ ವ್ಯಕ್ತಿ ಜೀವಂತವಾಗಿದ್ದಾನೋ ಇಲ್ಲವೋ ಎನ್ನುವುದೇ ಈಗ ಕುಟುಂಬಸ್ಥರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಅದ್ಯಾಕೋ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ಗಳು ಹೆಚ್ಚಾಗ್ತಾ ಇರುವುದಕ್ಕೆ ಕಾರಣವೇ ಹಣ, ಮದ, ಮತ್ಸರಗಳೇ ಕಾರಣ ಎನ್ನುವಂಥದ್ದು ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.